ಹೊಸ ಅಧ್ಯಾಯವನ್ನು ಆರಂಭ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಇದು ಇದು ಸ್ಟೀಲ್ ಇರ್ಬೋದು, ಕೆಲವೊಂದು ಮಡಿಕೆ ಇರ್ತದೆ ಮನೆಯಲ್ಲಿ, ಈ ರೀತಿ ಹೋಲ್ ಇರುತ್ತೆ. ಇದಕ್ಕೆ ಏನಂತ ಕರಿಬಹುದು? ಉಳಿತಾಯದ ಗುಂಡಿ. ಓಕೆ, ಕೆಲವರು ಮನೆಯಲ್ಲಿ ಅದಾವೆ, ಕೆಲವರು ಮನೆಯಲ್ಲಿ ಇಲ್ಲ. ಮೊದಲು ಇದು ನಮ್ಮ ಅಜ್ಜಿಯ ಕಾಲದಲ್ಲಿ. ಅಂದ್ರೆ ಎದಕ್ಕಾಗಿ ಮಾಡ್ತಿದ್ರು ಅಥವಾ ಏನ್ ಮಾಡ್ತಿದ್ರು, ಇದರ ಕಾರ್ಯವೇನು, ಏನ್ ಕೆಲಸ? ಉಪಯೋಗಿಸ್ತಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಹೇಳುವ ಮೂಲಕ ಏನ್ ಮಾಡೋಣ ಅಂತಂದ್ರೆ ಈಗ ಪಾಠವನ್ನ ಆರಂಭ. ಒಂದು ಊರಲ್ಲಿ ಒಬ್ಬ ವಿವೇಕ ಅಂತೇಳಿ 10 ವರ್ಷದ ಹುಡುಗ, ಅವನು ಶಾಲೆಗೆ ಹೋಗ್ತಾ ಇದ್ದ. 10 ವರ್ಷದವನು. ಅವರಪ್ಪ ಶ್ಯಾಮ ಸುಂದರ್ ಅಂತೇಳಿ. ಅವನು ಆ ಊರಿನ ಒಬ್ಬ ಶ್ರೀಮಂತರ ವ್ಯಾಪಾರಸ್ಥರ ಕಡೆ ಕೆಲಸಕ್ಕೆ ಇರ್ತಾನೆ. ಅವನಿಗೆ ತಕ್ಕ ಮಟ್ಟಿಗೆ ವ್ಯಾಪಾರಸ್ಥರ ಕೆಲಸಕ್ಕಿಂತ ಅಂದ್ರೆ ಕೇವಲ 5-6 ಸಾವಿರ ಹಿಂಗೆ ಪೇಮೆಂಟ್ ಬರುತ್ತೆ. ಅದು ಮನೆತನದ ಖರ್ಚುಗಳನ್ನ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತೆ ಬೇರೆ ಆದಾಯಗಳಿರಲಿಲ್ಲ, ಜಮೀನು ಇರಲಿಲ್ಲ, ಏನಿಲ್ಲ. ಹೀಗಿರ್ಬೇಕಾದಾಗ ತಂದೆಗೆ ಆ ಮಗನ ಕಂಡ್ರೆ ಭಾರಿ ಇಷ್ಟ, ಪ್ರೀತಿ. ಅದಕ್ಕಾಗಿ ಆ ವಿವೇಕನಿಗೆ ಏನ್ ಮಾಡ್ತಿದ್ದ ಅಂತಂದ್ರೆ, ತಂದೆ ಪ್ರತಿ ತಿಂಗಳ ಪಗಾರ ಬಂದ ತಕ್ಷಣ 50 ರೂಪಾಯಿ ಅವನಿಗೆ ಖರ್ಚಿಗೆ ಅಂತ ಕೊಡ್ತಿದ್ದ. ಆ ವಿವೇಕ್ ಏನ್ ಮಾಡ್ತಿದ್ದ ಅಂತಂದ್ರೆ, ಅವಶ್ಯ ಇರುವಷ್ಟು ಖರ್ಚು ಮಾಡಿ ಉಳಿದ ಅಮೌಂಟನ್ನೆಲ್ಲ ಕುಂಡಿಗೆ ಹಾಕ್ತಿದ್ದ. ಇದು ತೋರಿಸಿದಲ್ಲ, ಆ ರೀತಿ ಕುಂಡಿಗೆ ಹಾಕ್ತಿದ್ದ. ಹೀಗಿರ್ಬೇಕಾದಾಗ ಸುಮಾರು ದಿನಗಳಿಗೆ ಕಳಿತು. ಕಳೆದಾಗ ಏನಾಗ್ಬಿಡ್ತು, ಅವರ ತಾಯಿಗೆ, ವಿವೇಕನ ತಾಯಿಗೆ ಏನಾಗ್ಬಿಡ್ತದ, ಆರಾಮಿಲ್ದಂಗ, ಹುಷಾರಿಲ್ದಂಗ. ಅವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ತೋರಿಸ್ತಾರೆ. ಎಲ್ಲ ಇದಾಗುತ್ತೆ. ಅವಾಗ ಏನಂತಾರೆ ಡಾಕ್ಟ್ರು ತಂದೆಗೆ, ಇವರಿಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಅಂದ್ರೆ ಪರಿಪೂರ್ಣ ಆಗಿಲ್ಲ, ಆಗ್ತಾ ಇದೆ. ಹಾಗಾಗಿ ಈ ಔಷಧಿ ಕೊಡ್ತೀವಿ, ಈ ಔಷಧಿಗಳನ್ನ ತಪ್ಪಿಸದೆ ತಗೊಂಡ್ರೆ ಈ ಅಪಾಯದಿಂದ ಪಾರಾಗ್ತಾಳೆ ಅಂತ ಹೇಳಿ ಹೇಳ್ತಾರೆ. ಅವಾಗ ವಿಷಯದಲ್ಲಿ ನೋಡ್ತಾನೆ, ತಂದೆಗೆ ದುಡ್ಡಿಲ್ಲ, ಕೊಡಂಗಿಲ್ಲ, ತಿಂಗಳ ಪೇಮೆಂಟ್ ಆಗ್ಬಿಟ್ಟದ. ಅವಾಗ ಏನಾಗುತ್ತೆ ಅಂತಂದ್ರೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಚಿಂತಾ ಮಗನ ಹಾಕೊಂಡಿರ್ತಾನೆ. ಚಿಂತೆ ಮಾಡ್ತಾ ಕುತ್ಕೊಂಡಾಗ ಮಗ ಬಂದು ಕೇಳ್ತಾನೆ, ಯಾಕಪ್ಪ ಏನಾಯ್ತು ಅಂತ. ಅವಾಗ ತಂದೆ ಇದ್ದಿದ್ದು ಹೇಳ್ತಾನೆ, ಡಾಕ್ಟರ್ ಹತ್ರ ಹೋಗಿದ್ವಿ, ನಿಮ್ಮ ಮಮ್ಮಿಗೆ, ನಿಮ್ಮ ತಾಯಿ ಹೀಗಾಗಿದೆ, ಆದ್ರೆ ಔಷಧಿ ತರ ದುಡ್ಡಿಲ್ಲ, ತಂದು ಕೊಟ್ರೆ ಅವಳು ಹುಷಾರಾಗ್ತಾಳೆ, ಏನ್ ಮಾಡ್ಬೇಕು. ಅವಾಗ ಮಗು ಏನು ಸಂಗ್ರಹಿಸಿಟ್ಟಿತ್ತಲ್ಲ ಡಬ್ಬಿ, ಅದು ತಗೊಂಡು ಬಂದು ಒಡೆದು ಎಣಿಸಿ ತಗೋಂತ ದುಡ್ಡು ಕೊಡ್ತಾನೆ. ಅವಾಗ ಆ ದುಡ್ಡು ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾನೆ, ಔಷಧಿ ತೆಗೆದುಕೊಂಡು ಬಂದು ತಾಯಿಯನ್ನ ಉಳಿಸ್ತಾನೆ. ಯಾರು? ತಂದೆ. ಸುಮಾರು 2,000 ರೂಪಾಯಿ ಬೇಕಾಗಿರ್ತದೆ. ಅದಕ್ಕೆ 2,000 ರೂಪಾಯಿ ಬೇಕಾಗಿರ್ತಂದ್ರೆ ಅಲ್ಲಿ ಕೊಡಂಗಿಲ್ಲ, ಯಾರು ಓನರ್ ಇರಲ್ಲ. ಹಾಗಾಗಿ ಅದನ್ನು ಒಡೆದು ಹೋಗಿ ಕೊಡ್ತಾನೆ, ಔಷಧಿ ತಂದು ಬಳಸ್ತಾನೆ. ಹೀಗೆ ಆ ಔಷಧಿ ತಂದು ಕೊಟ್ಟಿರೋದ್ರಿಂದ ತಾಯಿ ಬದುಕ್ತಾಳೆ. ಹೀಗೆ ಖುಷಿಯಿಂದ ಅವರು ಇರ್ತಾರೆ. ಅಂದ್ರೆ ಈ ಕಥೆಯಿಂದ ನಿಮಗೆ ಏನು ಅರ್ಥ ಆಯ್ತು ನೋಡಿ ಮಕ್ಕಳೇ? ಈ ಕಥೆ ಕೇಳಿದ್ರಲ್ಲ, ಕಥೆಯಿಂದ ಏನ್ ಅರ್ಥ ಆಯ್ತು? ಕಥೆಯಿಂದ ಏನ್ ತಿಳಿತು? ತಾಯಿ ಹುಷಾರಿರಲ್ಲ ಮಗ ಮುಂದೆ ದುಡ್ಡು ಮಾಡಿಬಿಟ್ಟು ದುಡ್ಡನ್ನ ಹೊಡೆದು ತಾಯಿನ ಉಳಿಸ್ತಾನೆ. ವೆರಿ ಗುಡ್. ಅದೇ ವಿವೇಕ. ದುಂದು ವೆಚ್ಚ ಮಾಡಿಬಿಟ್ಟಿದ್ರೆ, ಖರ್ಚು ಮಾಡಿಬಿಟ್ಟಿದ್ರೆ ಖುಷಿಗೆ, ಅವಾಗ ಏನಾಗಿತ್ತು ಅಂದ್ರೆ ತಾಯಿಯನ್ನು ಉಳಿಸ್ಕೊಳಕ್ ಆಗ್ತಿರ್ಲಿಲ್ಲ. ಹಂಗಾದ್ರೆ ಕಷ್ಟದಲ್ಲಿ ನಾವು ಏನಾದ್ರು ಬೇಕು ಅಂದ್ರೆ ಉಳಿತಾಯ ಮಾಡ್ಬೇಕು ನಾವು ಅನ್ನೋದು ಈ ಕಥೆಯ ಅರ್ಥ. ಹೌದಲ್ಲ? ಉಳಿತಾಯ ಮಾಡಿದಾಗ ಮಾತ್ರ ಏನಾಗುತ್ತೆ ಅಂದ್ರೆ ನಮ್ಮ ಕಷ್ಟದಲ್ಲಿ ನಮಗೆ ಅನುಕೂಲ ಆಗುತ್ತೆ. ಹಾಗಾದ್ರೆ ಈಗಿನ ಕಾಲದಲ್ಲಿ ಉಳಿತಾಯ ಮಾಡ್ಲಿಕ್ಕೆ ಇರುವಂತ ಸಂಸ್ಥೆಗಳು ಅಥವಾ ಕಚೇರಿಗಳು ಏನಾದ್ರು ಗೊತ್ತಿದೆಯಾ ನಿಮಗೆ? ಎಲ್ಲಿ ಉಳಿತಾಯ ಮಾಡ್ತಾರೆ ಜನರೀಗ? ಎಲ್ಲಿ? ವೆರಿ ಗುಡ್. ಬ್ಯಾಂಕ್ಗಳಲ್ಲಿ ಒಯ್ದು ಹಣವನ್ನ ಉಳಿತಾಯ ಮಾಡ್ತಾರೆ, ಬ್ಯಾಂಕ್ ಮತ್ತು ಅಂಚೆ ಕಚೇರಿಗಳಲ್ಲಿ. ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ, ಈಗ ವ್ಯವಹಾರ ಅಧ್ಯಯನದಲ್ಲಿ, ನಿಮ್ಮ 10ನೇ ತರಗತಿಯ ವ್ಯವಹಾರ ಅಧ್ಯಯನದಲ್ಲಿ ಈ ಬ್ಯಾಂಕ್ ವ್ಯವಹಾರಗಳು ಅಂತ ಒಂದು ಪಾಠ ಬರುತ್ತೆ. ಅದನ್ನ 6ನೇ ಪಾಠ. ಆ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವೀಗ ಅಧ್ಯಯನ ಮಾಡೋಣ. ಇನ್ನೊಂದು ಸಮಾಜ ವ್ಯವಹಾರ ಅಧ್ಯಯನ ಅಂತ ಒಂದು ಭಾಗ. ವ್ಯವಹಾರ ಅಧ್ಯಯನ, ಇದರಲ್ಲಿ ಅಧ್ಯಾಯ 16 ಬ್ಯಾಂಕ್ ವ್ಯವಹಾರಗಳು. ಅಂದ್ರೆ ನಮ್ಗೀಗ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಬ್ಯಾಂಕ್. ಅಂದ್ರೆ ಬ್ಯಾಂಕ್ ಅರ್ಥ, ಬ್ಯಾಂಕಿನ ಅರ್ಥ, ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕಿನಲ್ಲಿ ಯಾವ ಖಾತೆ ತೆಗಿಬಹುದು, ಯಾವ ಯಾವ ಬ್ಯಾಂಕುಗಳಿದಾವೆ ಎಂಬ ವಿಷಯವನ್ನು ನಾವೀಗ ಅಧ್ಯಯನ ಮಾಡೋಣ. ಮುಂದೆ ಮಕ್ಕಳ, ಬ್ಯಾಂಕ್ ಅನ್ನೋ ಪದ ಏನಾಗಿದೆ ಅಂದ್ರೆ ಇದು ಇಂಗ್ಲಿಷ್ ಪದ ಅಲ್ಲ. ಇದು ಏನಾಗಿದೆ ಅಂದ್ರೆ ಜರ್ಮನಿಯ
ಬಂಕ್ ಎಂಬ ಪದದಿಂದ ಬಂಕಿಗೆ ಸಂಬಂಧಪಟ್ಟಂತೆ ಬಂಕಿಗೆ ಹೋಲು ಬಂದಿದೆ, ಇಂಗ್ಲಿಷ್ ಪದ ಅಲ್ಲ ಅದು. ಅಂದ್ರೆ ಬಂಕ್ ಅಂದ್ರೆ ಏನು ಅಂದ್ರೆ ಜರ್ಮನಿನಲ್ಲಿ ಜೂಜಾಟ ಆಡ್ತಿದ್ರಂತೆ. ಜೂಜಾಟ ಆಡ್ಬೇಕಾದ್ರೆ ಹಣವನ್ನ ಕೂಡಾಕಿ ಜೂಜಾಟ ಆಡ್ತಿದ್ರು. ಗೆದ್ದವನಿಗೆ ಈ ಬೇಂಚ್ ರೂಪದಲ್ಲಿರುವಂತಹ ಒಂದು ಬಂಡಿ ಮಾಡ್ಕೊಂಡ್ಬಿಟ್ಟು ಆ ಹಣವನ್ನ ಹಾಕಿ ಅದರ ಮೂಲಕ ಅವನು ಮುಡ್ತಿತ್ತು. ಈ ಬೇಂಚ್ ಸುರಿತಿದ್ರು ಆ ಕಾಯಿನ್ಗಳನ್ನ, ಆ ಹೋಗಿ ಅವನು ಮುಡ್ತಿದ್ರು. ಅದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ರು, ಅದಕ್ಕೆ ಬಂಕ್ ಅಂತ ಕರೀತೀವಿ. ಹಂಗೆ ಈ ಬಂಕ್ ಅನ್ನೋ ಪದದಿಂದ ಇಲ್ಲಿ ಬ್ಯಾಂಕ್ ಬಂದಿದೆ. ಆದ್ರೆ ನಿಜವಾದ ಬ್ಯಾಂಕಿನ ಅರ್ಥ ಏನು ಅಂತಂದ್ರೆ ಇಲ್ಲಿ ಈ ಇಟಾಲಿಯಾ ಭಾಷೆಯ ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಪದ, ಫ್ರೆಂಚಿನ ಬ್ಯಾಂಕ್, ಈ ಎರಡೂ ಪದಗಳಿಂದ ಬ್ಯಾಂಕ್ ಹುಟ್ಟಿದೆ. ಹಾಗಾದ್ರೆ ಇವೆರಡು ಪದಗಳ ಅರ್ಥ ಏನು ಅಂತಂದ್ರೆ ಬೇಂಚು ಎಂದರ್ಥ, ಬೇಂಚು ಅಥವಾ ಹಣದ ವ್ಯವಹಾರವನ್ನ ಮಾಡುವ ಟೇಬಲ್. ಹಣದ ವ್ಯವಹಾರವನ್ನ ಮಾಡುವ ಟೇಬಲ್ ಅಥವಾ ಬೆಂಚು ಅಂದ್ರೆ ಬ್ಯಾಂಕ್ ಅಂತ ಬಂತು ಅಂದ್ರೆ ಎರಡೂ ಭಾಷೆಯಿಂದ, ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಪದದಿಂದ, ಫ್ರೆಂಚ್ ಭಾಷೆಯ ಬ್ಯಾಂಕ್ ಎಂಬ ಪದದಿಂದ ಈ ಬ್ಯಾಂಕ್ ಅನ್ನೋ ಒಂದು ಪದಗಳು ಹುಟ್ಟು. ಹಾಗಾದ್ರೆ ಇದರ ಅರ್ಥ ಏನು ಅಂತಂದ್ರೆ ಹಣದ ವ್ಯವಹಾರ ಮಾಡುವಂತ ಬೆಂಚು ಅಥವಾ ಟೇಬಲ್. ಹಾಗಾದ್ರೆ ನಮ್ಮ ಕಲ್ಪನೆ ಏನ್ ಬರ್ತದೆ ಅಂದ್ರೆ ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಹಣವನ್ನ ಠೇವಣಿ ಇಟ್ಕೋತಾರೆ, ಯಾರ್ಯಾರು ಕಟ್ತಾರೆ ಒಕ್ಕಡೆ ಇಟ್ಕೋತಾರೆ, ಅದನ್ನ ಬೇರೆಯವರಿಗೆ ಯಾರಿಗೆ ಬೇಕಾದ್ರೂ ಸಾಲ ಕೊಡ್ತಾರೆ, ಆ ಸಾಲವನ್ನ ವಸೂಲಿ ಮಾಡ್ತಾರೆ. ವಸೂಲಿ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ನಮ್ಮ ಖಾತೆಗಳಿಂದ ಯಾರು ಹಣವನ್ನ ಇಟ್ಟಿದ್ರು ಅವರಿಗೆ ಜಮಾ ಮಾಡ್ತಾರೆ. ಮತ್ತೆ ಏನ್ ಮಾಡ್ತಾರೆ, ಹಾಗೆ ನಾವೇನ್ ಮಾಡೋಣ ಅಂದ್ರೆ ಈ ಪುಸ್ತಕ ತಿಳ್ಕೊಳ್ಳಿ, ಒಂದು ಟೀಮ್ ಮಾಡ್ತೇನೆ ನನಗೆ ತಂಡಗಳನ್ನ. ಈ ತಂಡದವರು ಏನ್ ಮಾಡಿ ಅಂತಂದ್ರೆ ಈ ತಂಡದವರು ಬ್ಯಾಂಕಿನ ಗುಣಲಕ್ಷಣಗಳೇನು ಇನ್ನೇನು ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ, ಈ ತಂಡದವರು ಬ್ಯಾಂಕಿನ ಕಾರ್ಯಗಳ್ಯಾವು ಪಟ್ಟಿ ಮಾಡಿ, ಈ ತಂಡದವರು ಬ್ಯಾಂಕಿನ ಖಾತೆಗಳನ್ನ ಪಟ್ಟಿ ಮಾಡಿ, ಈ ತಂಡದವರು ಏನ್ ಮಾಡ್ಬೇಕಂದ್ರೆ ಬ್ಯಾಂಕು ಮತ್ತು ಜನರಿಗಿರುವಂತಹ ಸಂಬಂಧ ಏನೇನಿದೆ ಅದನ್ನ ಪಟ್ಟಿ ಮಾಡಿ, ನೀವು ಈ ತಂಡದವರು ಏನ್ ಮಾಡ್ಬೇಕಂತಂದ್ರೆ ಬ್ಯಾಂಕುಗಳು ಯಾವ್ಯಾವ ಅದಾವೆ, ವಿವಿಧ ಬ್ಯಾಂಕ್ಗಳು ಬರ್ರಿ ಪಟ್ಟಿ ಮಾಡಿ. ಬ್ಯಾಂಕಿನ ವಿಧಗಳು ಯಾವ ಬ್ಯಾಂಕ್ ಅದಾವ ಬರೀತೀವಿ. ಸರಿ, ನೀವು ಗುಣಲಕ್ಷಣಗಳು ಪಟ್ಟಿ ಮಾಡಿ. ಕಾರ್ಯಗಳು ಆಯ್ತಾ? ಈ ತಂಡದ ಬಂದು ಅಪ್ರಿಷಿಯೇಟ್ ಬರ್ತೀರಾ? ಯಾವ ಗುಣಲಕ್ಷಣಗಳು ಹೇಳ್ಕೊಡಪ್ಪ? ಗುಣಲಕ್ಷಣಗಳು ಬ್ಯಾಂಕುಗಳ ಗುಣಲಕ್ಷಣಗಳು: ಹಣದ ವಹಿವಾಟು, ವ್ಯಕ್ತಿ, ಸಂಸ್ಥೆ, ಕಂಪನಿ ಠೇವಣಿಗಳನ್ನು ಅಂಗೀಕರಿಸುತ್ತೇವೆ, ಸಾಲಗಳನ್ನು ಕೊಡುವುದು,
ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು. ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು, ಲಾಭ ಮತ್ತು ಸೇವಾ ಪಾವನೆ, ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು, ಸಂಬಂಧ ಕಲ್ಪಿಸುವ ಕೊಡಿ, ಬ್ಯಾಂಕಿಂಗ್ ವ್ಯವಹಾರ ಹೆಸರಿನ ಗುರುತು. ವೆರಿ ಗುಡ್, ವೆರಿ ಗುಡ್. ಈ ಕೇಳಿ, ಬ್ಯಾಂಕಿನ ಗುಣಲಕ್ಷಣಗಳು ಅಂದ್ರೆ ಕೇವಲ ಹಣ ವಸೂಲಿ ಮಾಡೋದು ಅಥವಾ ಹಣವನ್ನ ಇಡೋದು ಅಷ್ಟೇ ಅಲ್ಲ. ಅಂದ್ರೆ ಅದರ ಲಕ್ಷಣ ಏನು ಬ್ಯಾಂಕಿನ? ಒಂದು ಹೇಳಿದವನು ಹಣದ ವಹಿವಾಟು. ಹಣದ ವಹಿವಾಟು ಅಂದ್ರೆ ಹಣವನ್ನು ಇಟ್ಕೊಳ್ಳೋದು, ಹಣವನ್ನು ಕೊಡೋದು, ಅಂದ್ರೆ ಯಾರಿಗೆ ಸಾಲ ಕೊಟ್ಟಿರ್ತಾರೆ. ಇನ್ನು ಠೇವಣಿಗಳನ್ನು ಅಂಗೀಕರಿಸುತ್ತದೆ. ಸರಿ, ವ್ಯಕ್ತಿ, ಸಂಸ್ಥೆ, ಕಂಪನಿ. ಬ್ಯಾಂಕ್ ಅಂದ್ರೆ ಕೇವಲ ಒಂದು ಈಗ ಕೇಂದ್ರ ಬ್ಯಾಂಕು, SBI ಬ್ಯಾಂಕ್ ಅಂತ ಹೋಗ್ತೀವಿ, ಅದಷ್ಟೇ ಬ್ಯಾಂಕ್ ಅಲ್ಲ, ವ್ಯಕ್ತಿನೂ ಆಗಿರಬಹುದು. ಈಗ ಉದಾಹರಣೆಗೆ ನಿಮ್ಮೂರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಹಣವನ್ನ ಕೊಡ್ತಾನೆ ಮತ್ತೆ ಪಡಿತಾನೆ ಅಂದ್ರೆ ಸಾಲವನ್ನ ಕೊಡ್ತಾನೆ, ಸಾಲವನ್ನ ತೆಗೆದುಕೊಳ್ತಾನೆ. ಅಂದ್ರೆ ಈಗ ನಿಮಗೆ ಸಾಲ ಬೇಕಾಗಿದೆ, ನಾನು ಕೊಡ್ತೇನೆ ಅಂದ್ರೆ ನಾನು ಒಂದು ಬ್ಯಾಂಕ್ಗೆ. ನಿಮ್ಮೂರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಹಣವನ್ನ ಕೊಡ್ತಾನೆ ಮತ್ತೆ ವಸೂಲಿ ಮಾಡ್ತಾನೆ. ಹಂಗ ಕೊಡೋದಲ್ಲ, ಸಾಲವಾಗಿ ಕೊಡೋದು. ಈ ರೀತಿ ಯಾರು ಕೊಡ್ತಾರಲ್ಲ ಅವನ್ನ ವ್ಯಕ್ತಿಯಾಗಿರಬಹುದು ಬ್ಯಾಂಕ್ ಅಂತ. ಆನಂತರ ಸಂಸ್ಥೆ, ಈಗ ಕೇಂದ್ರ ಬ್ಯಾಂಕ್ ಇವೆಲ್ಲ ಸಂಸ್ಥೆ ಆಗಿರಬಹುದು. ಇನ್ನೊಂದು ಕಂಪನಿ ಅಂದ್ರೆ ಬೇರೆ ಬೇರೆ ಮಾಡ್ತಿರ್ತದ. ಈಗ ಉದಾಹರಣೆಗೆ ಟಾಟಾ ಬಿರ್ಲಾ ಬೇರೆ ಇರ್ತದೆ, ಅವರು ಮತ್ತೆ ಬ್ಯಾಂಕ್ ಮಾಡ್ಕೊಂಡಿರ್ತಾರೆ. ಬೇರೆ ಬೇರೆ ಕೆಲಸಗಳ ಜೊತೆಗೆ ಬ್ಯಾಂಕ್ ಮಾಡ್ತಿರ್ತದ, ಅದು ಕಂಪನಿ. ಒಂದು ಸಂಸ್ಥೆ ಬರೀ ಬ್ಯಾಂಕಿಗಾಗಿ ಒಂದು ಸಂಸ್ಥೆ ಇರ್ತದೆ. ಏನು ಸಂಸ್ಥೆ? ಒಂದು ಉದ್ದೇಶವನ್ನು ಈಡೇರಿಸುವ ಸಂಬಂಧ ಯಾವುದೇ ಒಂದು ಉದ್ದೇಶ. ಈಗ ಉದಾಹರಣೆಗೆ ಶಿಕ್ಷಣ ಸಂಸ್ಥೆ ಅಂತ ಕರೀತಾರೆ. ಶಾಲೆಗಳನ್ನ ಶಿಕ್ಷಣ ಸಂಸ್ಥೆ ಅಂದ್ರೆ ಏನು? ಶಿಕ್ಷಣವನ್ನ ಕೊಡುವ ಉದ್ದೇಶದಿಂದ ರಚನೆ ಆದ ಒಂದು ಗುಂಪನ್ನ, ಅಂದ್ರೆ ಯಾವುದೇ ಒಂದು ಉದ್ದೇಶವನ್ನು ಈಡೇರಿಸಲು ಸ್ಥಾಪನೆಯಾದ ಒಂದು ಜನರ ಗುಂಪನ್ನ ಸಂಸ್ಥೆ ಅಂತ ಕರೀತೀವಿ. ಹಾಗೆ ಬ್ಯಾಂಕ್ ವ್ಯವಹಾರ ಮಾಡುವ ಉದ್ದೇಶದಿಂದ ಸ್ಥಾಪನೆ ಆದ ಒಂದು ಕಂಪನಿ, ಇದು ಸಂಸ್ಥೆ ಇರ್ತದಲ್ಲ, ಅದು ಸಂಸ್ಥೆ ಅಂತ ಕರೀತೀವಿ. ಅಂದ್ರೆ ಬ್ಯಾಂಕ್ ಅನ್ನೋದು ಏನಾಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿನೂ ಆಗಿರ್ಬೋದು. ನಾನು ಕೊಟ್ಟೆ ತಗೊಂಡೆ ಅಂದ್ರೆ ನಾನು ಒಬ್ಬ ಬ್ಯಾಂಕೆ. ಮತ್ತೆ ನೀವು ಹೋಗ್ತಿರ ಕೇಂದ್ರ ಬ್ಯಾಂಕ್, ಅದೊಂದು ಸಂಸ್ಥೆ ಅಲ್ಲೇ. ಇನ್ನೊಂದು ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳು ಇರ್ತವೆ, ಅವರು ಬ್ಯಾಂಕ್ ಮಾಡ್ಕೊಂಡಿರ್ತಾರೆ, IBRD ಇವೆಲ್ಲ. ಸರಿ, ಹೀಗೆ ಅದು ಆಗಿರೋದು. ಇನ್ನು ಠೇವಣಿಗಳನ್ನು ಅಂಗೀಕರಿಸುತ್ತದೆ. ಬ್ಯಾಂಕ್ ಏನ್ ಮಾಡ್ತದೆ? ಠೇವಣಿಗಳನ್ನು ಅಂಗೀಕರಿಸುತ್ತದೆ. ಠೇವಣಿ ಅಂದ್ರೆ ಏನ್ರಿ? ವ್ಯಕ್ತಿಗಳು ಇರ್ತಾರಲ್ಲ ಹಣವನ್ನ, ಅದನ್ನ ನಾವು ಠೇವಣಿ ಅಂತ ಕರೀತೀವಿ. ಠೇವಣಿ ಅವುಗಳನ್ನು ಸ್ವೀಕರಿಸ್ತದೆ. ನೆಕ್ಸ್ಟ್ ಸಾಲಗಳನ್ನ ಕೊಡಬಹುದು. ಇಟ್ಟವನಿಗಷ್ಟು ಕೊಡಬಹುದು. ಈಗ ನೀವು ಇಟ್ಟಿದ್ದೀರಾ, ನಾನು ಬ್ಯಾಂಕು ಅಥವಾ ನಮ್ಮ ಬ್ಯಾಂಕ್ ಇದೆ, ನೀವು ಸಂಸ್ಥೆಗೆ ಇಟ್ಟಿದ್ದೀರಾ, ನಾ ಇಟ್ಕೊಂಡಿದ್ದೀನಿ, ನಿಮ್ಗೆ ಬೇಕಂದ್ರೆ ಸಾಲ ಕೊಡಬಹುದು. ನಿಮ್ಮ ಹಣಕ್ಕೆ ನಾನು ಬೇರೆದಕ್ಕೆ ಸಾಲ ಕೊಡಬಹುದು. ಸರಿ, ಇದನ್ನ ಸಾಲವನ್ನು ಕೊಡಬಹುದು. ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು. ಪಾವತಿ ಅಂದ್ರೆ ಏನ್ರಿ ಅಂತಂದ್ರೆ, ನೀವೇನು ಕೊಟ್ಟ ಹಣವನ್ನ ನೀವೇನ್ ಮಾಡ್ಬೋದು ಅಂತಂದ್ರೆ ಅದಕ್ಕೆ ಸ್ಲಿಪ್ ತಗೋತೀರಾ, ಎಷ್ಟು ಇಟ್ಟಿದ್ದೀರಿ ಆನಂತರ ಏನ್ ಮಾಡ್ತೀರಿ, ಆ ಹಣವನ್ನ ನೀವು ಹಿಂದಕ್ಕೆ ಪಡಿಬಹುದು. ಈಗ ಅವಾಗ ಬೇಕಂದ್ರೆ ಅವ್ರು ನಾವು ಕೊಡ್ಬೇಕಾಗುತ್ತೆ, ಬ್ಯಾಂಕ್ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಏಜೆಂಟ್ ಅಥವಾ ಏಜೆಂಟರ ನಿಯೋಜನೆ. ಏಜೆಂಟ್ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಯಾವ ಏಜೆಂಟು? RTO ಏಜೆಂಟ್ ಅಂತ ಕೇಳಿರಿ. ಕೇಳಿದ್ರು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ತಿಳ್ಕೊಳ್ಳಿ, LIC ಏಜೆಂಟ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಕಡೆ ತಗೊಂಡೋಗಿ ಅಲ್ಲಿಗೆ ಪಾವತಿ ಮಾಡಿ ನಿಮ್ಮ LIC ಮಾಡಿಸಿ ಅದಕ್ಕೆ ಬಾಂಡ್ ಅನ್ನ ತಂದು ಕೊಡ್ತಾರೆ, ಹೋಗಲ್ಲ ಅಂದ್ರೆ ಮಧ್ಯವರ್ತಿ. ಹಾಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಬ್ಯಾಂಕ್ ಏನಪ್ಪಾ ಅಂದ್ರೆ ನಿಮ್ಮ ಕಡೆಯಿಂದ ಹಣವನ್ನು ತೆಗೆದುಕೊಂಡು ಮತ್ತೊಬ್ಬರಿಗೆ ಸಾಲ ಕೊಟ್ಟು ಅದನ್ನ ವಸೂಲಿ ಮಾಡಿ ಮತ್ತೆ ಜಮಾ ಮಾಡ್ತಾರೆ. ಹೀಗೆ ಮಧ್ಯವರ್ತಿ ಆಗಿರ್ತಾರೆ. ಅದು ಬ್ಯಾಂಕ್ ಆ ಕೆಲಸವನ್ನ ಮಾಡ್ತಿರ್ತೀವಿ. ಇನ್ನು ಲಾಭ ಮತ್ತು ಸೇವಾ ಭಾವನೆ. ನೀವೇನು ಬ್ಯಾಂಕ್ ಅಲ್ಲಿ ಇಡ್ತೀರಿ ಅದಕ್ಕೆ ಲಾಭ ಕೊಡ್ತೀರಿ. ಮತ್ತು ಸೇವಾ ಮನೋಭಾವನೆ ಅಂತಂದ್ರೆ ಏನು? ಸೇವೆಯನ್ನ ಸಲ್ಲಿಸೋದು. ಈಗ ನೀವು ದುಡ್ಡನ್ನ ಬೇರೆ ಸಾಲ ಕೊಡೋದು ಹಂಗೆ ಇಡಬಹುದು, ಆದ್ರೆ ಬೇರೆ ಕಡೆ ದುಡಿಸಿ ಆಗ್ತಕ್ಕಲ್ಲ, ಅದು ಸಹಾಯ ಮಾಡ್ತಕ್ಕಲ್ಲ, ಆ ಸೇವೆ ಬ್ಯಾಂಕಿನ ಗುಣಲಕ್ಷಣ. ನೆಕ್ಸ್ಟ್ ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು. ಅಂದ್ರೆ ಕೃಷಿ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು, ಇದ್ರ ಜೊತೆ ಅಲ್ಲಿ ಹಾಕೋದು, ಅಲ್ಲಿ ನಿಂದ ಮಾಡೋದು, ಕೆಲವೊಂದು ಸಾಲವನ್ನು ಒದಗಿಸಿಕೊಡೋದು, ಕೆಲವೊಂದು ಸೌಕರ್ಯಗಳನ್ನು ಒದಗಿಸಿಕೊಡೋದು, ಈ ಕೆಲಸಗಳನ್ನು. ಸಂಬಂಧ ಕಲ್ಪಿಸಿಕೊಡುವುದು ಅಂದ್ರೆ ಏನ್ರಿ? ಈಗ ಇದೇ ಬ್ಯಾಂಕ್ ಅಂತ ಹೇಳೋದು, ಇದೇ ಬ್ಯಾಂಕ್ ಅಂತ ಹೇಳಿ ಇದೇ ಬ್ಯಾಂಕಿನ ಮೆಂಬರ್ ಈ ರೀತಿ. ಬ್ಯಾಂಕಿನ ವ್ಯವಹಾರ, ಬ್ಯಾಂಕಿನ ಚಟುವಟಿಕೆಗಳನ್ನ ಬ್ಯಾಂಕಿನ ವ್ಯವಹಾರ ಅಂತ ಕರಿತೀವಿ. ಅದನ್ನ ಇನ್ನು ಹೆಸರನ್ನ ಗುರುತಿಸುವುದು ಅಂತಂದ್ರೆ ಏನ್ರಿ? ಈ ಉದಾಹರಣೆಗೆ ಈ ಪಾಸ್ಬುಕ್ ಹೆಸರು ಗುರುತಿಸ್ತು. ಈ ಪಾಸ್ಬುಕ್ ತರ ಇದೆ. ಇದು ಯಾವ ಬ್ಯಾಂಕಿನ ಪಾಸ್ಬುಕ್? ಕೇಂದ್ರ ಅನ್ನೋದು ಬ್ಯಾಂಕಿನ ಹೆಸರು, ಬ್ಯಾಂಕ್ ಅಂತ ಸೇರಿಸ್ತಿದೆ. ಇದು ಹೆಸರನ್ನ ಗುರುತಿಸುತ್ತಾರೆ.
ಇದು ಕೆನರಾ ಬ್ಯಾಂಕ್ ಅಂತ ಪರ್ಟಿಕ್ಯುಲರ್ ಆಗಿರುತ್ತೆ. ಹಾಗೆ ಬೇರೆ ಬೇರೆ ಬ್ಯಾಂಕ್ಗಳು ಇರ್ತವೆ, ಅವುಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಟ್ ಇದೆ. ಇಲ್ಲಿ ಹಣದ ವ್ಯವಹಾರ ಮಾಡೋದು. ಎರಡನೇದು ಬ್ಯಾಂಕಿನ ಹೆಸರನ್ನು ಗುರುತಿಸೋದು. ಇಷ್ಟೆಲ್ಲ ಬ್ಯಾಂಕ್ಗಳು ಇದಾವೆ. ನೆಕ್ಸ್ಟ್ ಇಲ್ಲಿ ವಹಿವಾಟು, ಪಾವತಿಸುವುದು, ಏಜೆಂಟ್ ಆಗಿ ನಿರ್ಮಿಸುವುದು, ಹೆಚ್ಚಿಸುವುದು, ಸಂಬಂಧವನ್ನು ಕಲ್ಪಿಸುವುದು, ಇವೆಲ್ಲ ಸರಿ. ಈ ರೀತಿ ಏನ್ ಮಾಡ್ತದೆ ಅಂತಂದ್ರೆ ಬ್ಯಾಂಕ್ ತನ್ನ ಕೆಲಸವನ್ನ ಅಂದ್ರೆ ಅದರ ಗುಣಲಕ್ಷಣಗಳಾಗಿರ್ತವೆ. ನೆಕ್ಸ್ಟ್ ಅಂದ್ರೆ ಈಗ ಬ್ಯಾಂಕಿನ ಕಾರ್ಯಗಳು ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಗಳನ್ನು ಅಂಗೀಕರಿಸುವುದು, ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲಗಳನ್ನು ಕೊಡುವುದು, ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಮಾಡುವುದು, ಹುಂಡಿಗಳನ್ನು ಸೋಡಿ ಮಾಡುವುದು, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು, ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ಮಿಸುವುದು, ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಸುಪರ್ದಿಗಳಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುವುದು, ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು, ಸರ್ಕಾರದ ಕೇಂದ್ರ ಹಾಗೂ ರಾಜ್ಯ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು. ವೆರಿ ಗುಡ್. ಇವುಗಳ ವಿವರಣೆ ಬಂದಾಗ ಏನಂತಂದ್ರೆ ಒಂದೆರಡರದು ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಗಳನ್ನು ಅಂಗೀಕರಿಸುವುದು ಬ್ಯಾಂಕಿನ ಕಾರ್ಯ. ಸರ್, ಗುಣಲಕ್ಷಣಕ್ಕೂ ಕಾರ್ಯಕ್ಕೂ ಹೋಲುವಂತಿದ್ರೂ ಸಹಿತ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇಲ್ಲಿ ಸಾರ್ವಜನಿಕರನ್ನು ಜನರು ಯಾರ್ಯಾವ ವ್ಯಕ್ತಿ ಇರ್ಬೋದು ಬ್ಯಾಂಕಿಗೆ ಹೋಗಿ ದುಡ್ಡನ್ನ ಕಟ್ಬೋದು. ಮತ್ತು ಇತರೆ ವ್ಯಕ್ತಿಗಳು ಅಂದ್ರೆ ಕೆಲವೊಂದು ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ, ಅವುಗಳಿಂದ ಹಣವನ್ನು ಸಂಗ್ರಹಿಸಬಹುದು, ಠೇವಣಿಯನ್ನು ಸಂಗ್ರಹಿಸಬಹುದು, ಯಾರು ಕಟ್ತಾರೆ ತಿಳ್ಕೊಳ್ಳೋದು. ನೆಕ್ಸ್ಟ್ ಏನಂದ್ರೆ ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲವನ್ನು ಕೊಡುವುದು. ಸಾಲ ಕೊಡೋದು ಸಂಘ ಸಂಸ್ಥೆಗಳು, ಈಗ ಯಾವುದೇ ಸ್ತ್ರೀಶಕ್ತಿ ಸಂಘ ಇರ್ಬೋದು, ಅಥವಾ ಧರ್ಮಸ್ಥಳ ಸಂಘ ಇರ್ಬೋದು, ಅಥವಾ ಬೇರೆ ಯಾವುದೋ ಸಂಘ, ಆ ಸಂಘಗಳಿಗೆ ಸಾಲ ಕೊಡುವುದು. ಮತ್ತು ಬೇರೆ ಬೇರೆ ವ್ಯಕ್ತಿಗಳಿಗೂ ಸಾಲ ಕೊಡುತ್ತೆ, ಸಾರ್ವಜನಿಕರಿಗೂ ಸಾಲ ಕೊಡುತ್ತೆ. ಎದಕ್ಕೆ ಸಾಲ ಕೊಡುತ್ತೆ? ಶಿಕ್ಷಣಕ್ಕೂ ಸಾಲ ಕೊಡುತ್ತೆ. ಗೊತ್ತಿರ್ಬೋದು ನಿಮಗೆ. ಏನ SLC ಮುಗಿದ ನಂತರ ನೀವು ಬಿ ಹೊಂಟ್ರೆ ಅಥವಾ ಮೆಡಿಕಲ್ ಹೊಂಟ್ರೆ, PUC ಮುಗಿದ ನಂತರ ನೀವು ಮೆಡಿಕಲ್ಗೆ ಹೊಂಟ್ರೆ ಸಾಲ ಕೊಡುತ್ತೆ. ಬಿ ಹೊಂಟ್ರೆ ಸಾಲ ಕೊಡುತ್ತೆ. ಸಾಲದ ಮೇಲೆ ನೀವು ಮುಗಿಸಿ ಏನ್ ಮಾಡ್ತದೆ ಅಂತಂದ್ರೆ 0% ಸಾಲ ಕೊಡುತ್ತೆ. ಎಜುಕೇಶನ್ಗೆ ಸಾಲ ಕೊಡುತ್ತೆ, ಮನೆಯ ವ್ಯವಹಾರಗಳಿಗೆ ಸಾಲ ಕೊಡುತ್ತೆ. ಹೀಗೆ ವಿವಿಧ ಉದ್ದೇಶಕ್ಕಾಗಿ ಬ್ಯಾಂಕು ಸಾಲ ಕೊಡುತ್ತೆ, ಅದರ ಕಾರ್ಯ. ನೆಕ್ಸ್ಟ್ ಮೂರನೇದು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು. ಅಂದ್ರೇನು? ಈ ಉದಾಹರಣೆಗೆ ನಾನು ನಮ್ಮ ಬ್ರದರ್ಗೆ ದುಡ್ಡು ಬೇಕಾಗಿದೆ, ನಮ್ಮ ಊರಿಗೆ ಕೊಟ್ಟಾರೆ ಅಂತಂದ್ರೆ ನನಗೆ ಏನ್ ಬೇಕು? ಬೆಳಗ್ಗಿನಲ್ಲಿ 4 ತಾಸು ಜರ್ನಿ, ಮತ್ತೆ 15 4 ತಾಸು. ಅದು ಈಗ ಅರ್ಜೆಂಟ್ ಆಗಿ ಆಪರೇಷನ್ ಆಗ್ತಾ ಇದೆ, ಆಪರೇಷನ್ ದುಡ್ಡು ಬೇಕಾಗಿದೆ. ಅವಾಗ ನಾ ಏನ್ ಮಾಡ್ತೀನಿ ಅಂತಂದ್ರೆ, ಈಗ ಮೊಬೈಲ್ ಬ್ಯಾಂಕ್ ಬಂದಿರೋದು, ಮೊಬೈಲ್ ಬ್ಯಾಂಕ್ ಬರೋಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಅಂತಂದ್ರೆ ಬ್ಯಾಂಕಿಗೆ ಹೋಗಿ ಹಣ ಹಾಕಿಬಿಟ್ರೆ ಸಾಕು. ನನ್ನ ಅಕೌಂಟಿಂದ ಹಣವನ್ನ ನಮ್ಮ ಬ್ರದರ್ನ ಅಕೌಂಟಿಗೆ ಜಮಾ ಮಾಡಿಬಿಟ್ರೆ ಅಲ್ಲಿಗೆ ಅವನು ಕಟ್ಕೊಂಡು ಒಂದು. ಈಗ ಮೊಬೈಲ್ ಬ್ಯಾಂಕಿಂಗ್ ಬಂದಿದ್ದಾರೆ. ಈಗ ಜಸ್ಟ್ ಮೊಬೈಲ್ ಅಲ್ಲಿ ಏನ್ ಮಾಡ್ಬೋದು ಮಕ್ಕಳೇ? ಮೊಬೈಲ್ ಅಲ್ಲಿ ಏನಾಗಿದೆ, A1 ಅಂತ ಆ್ಯಪ್ ಇದೆ, ವಿವಿಧ ಆ್ಯಪ್ಗಳಿದಾವೆ. ನಮ್ಮ ಅಕೌಂಟಿನ ಹಣವನ್ನ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್. ಮತ್ತು ಗೂಗಲ್ ಪೇ ಅಂತ ಬಂದಿದೆ, ಫೋನ್ ಪೇ ಅಂತ ಬಂದಿದೆ. ಇವೆಲ್ಲ ಏನಾದಾವ ಅಂತಂದ್ರೆ, ಈಗ ಉದಾಹರಣೆಗೆ ಆಪರೇಷನ್ ಆಗ್ತಾ ಇದೆ, ಅರ್ಜೆಂಟ್ ಹಣ ಕಟ್ಟಿದ್ರೆ ಆಪರೇಷನ್ ಆಗುತ್ತೆ, ಇಲ್ಲ ಅಂದ್ರೆ ಆಪರೇಷನ್ ಆಗಲ್ಲ, ಜೀವ ಹೋಗೋ ಸಂಭವ ಇರ್ತದೆ. ಅಂತ ಸಮಯದಲ್ಲಿ ನಮ್ಮ ಫೋನಿಂದ ಡೈರೆಕ್ಟ್ ಅಮೌಂಟ್ ಹಾಕಿಬಿಟ್ಟಿದ್ರೆ ಅಲ್ಲ ಆಪರೇಷನ್. ಅಂದ್ರೆ ಹಣವನ್ನ ಇಲ್ಲಿಂದ ಅಲ್ಲಿಗೆ ವರ್ಗಾಯಿಸಬಹುದು. ಅಥವಾ ನನ್ನ ಅಕೌಂಟಿಗೆ ಯಾರೋ ರೊಕ್ಕ ಕೊಡೋ ಹಾಕಲಾದರೆ ಅವ್ರು ಹಾಕ್ಬೋದು. ಈಗ ಹಣವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನ್ ಮಾಡ್ತದೆ ಅಂತಂದ್ರೆ ಈ ಬ್ಯಾಂಕು ವರ್ಗಾಯಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುವುದು. ಚೆಕ್ಕು ಮತ್ತು ಹುಂಡಿ ಅರ್ಥ ತಿಳ್ಕೋಬೇಕು ನೀವೀಗ. ಚೆಕ್ ಅಂದ್ರೆ ಏನು ಅಂತ, ಚೆಕ್ಕು ಮತ್ತು ಹುಂಡಿ ಇವುಗಳ ಮೇಲೆ ಹಣವನ್ನು ವಸೂಲಿ ಮಾಡುವುದು ಅಂತ. ಚೆಕ್ ಅಂದ್ರೆ ಏನು ನೋಡಿರ್ಬೋದು ನೀವು. ಚೆಕ್ ನೋಡಿದಿರಾ? ನೋಡಿ, ಈ ರೀತಿ ಚೆಕ್. ಈ ಟೈಪ್ ಏನಿದೆ ಇದು ಚೆಕ್, ಕೇಂದ್ರ ಬ್ಯಾಂಕಿನ ಚೆಕ್. ಸರಿ, ಚೆಕ್ ಈ ಚೆಕ್ ಬುಕ್ ಕೊಟ್ಟಿರ್ತಾರೆ, ಅಲ್ಲಿ ಅಕೌಂಟ್ ತೋರಿಸಬೇಕು. ಯಾರು ಖಾತೆ ಹೊಂದಿರುತ್ತಾರೋ ಅವರು ನಿರ್ದಿಷ್ಟ ಹಣವನ್ನು ಅಲ್ಲಿ ಇಟ್ಟಿರಬೇಕು. ಅಂತರಿಗೆ ಈ ಚೆಕ್ ಬುಕ್ ಅನ್ನ ಅಲ್ಲಿ ಒಂದು ಫಾರ್ಮ್ ಅಂತ ಕೊಡಬೇಕು.
ಹಾಗಾದ್ರೆ ಇದರಲ್ಲಿ ಏನಿರುತ್ತೆ ನೋಡಿ, ಏನಿದೆ ಇಲ್ಲಿ ಪೇ ಅಂತ ಇದೆ, ಇಲ್ಲಿ ಪೇ ಅಂತ ಇದೆ. ಇಲ್ಲಿ ಪೇ ಅಂದ್ರೆ ಯಾರಿಗೆ? ಉದಾಹರಣೆಗೆ ನಂದು ಚೆಕ್ ಅಂತ ಕೊಡಿ, ಇಲ್ಲಿ ಏನಾದ್ರು ರೊಕ್ಕ ಕೊಡಬೇಕಾಗಿದೆ, ನನಗೆ 10,000 ರೂಪಾಯಿ ಕೊಡಬೇಕಾಗಿದೆ. ನಂಜುಂಡ ಅಂತ ಹೇಳಿ ಹೆಸರು ಬೇಕು, ನಂಜುಂಡನಿಗೆ ಚೆಕ್ ಕೊಡಿ. ಸರಿ, ಎಷ್ಟು ರೊಕ್ಕ ಕೊಡೋದು? ನೀವು ಎರಡಲ್ಲಿ ಅಮೌಂಟ್ ಬರೆಯೋದು 10,000. ಇಲ್ಲಿ ಕಾಲೆಯಲ್ಲಿ ಅಂಕಿಯಲ್ಲಿ ಬರೆಯೋದು 10,000 ಅಂತ. ಆಮೇಲೆ ಸೈ ಮಾಡ್ಬೋದು. ಇದರಲ್ಲಿ ನನ್ನ ಅಕೌಂಟ್ ನಂಬರ್ ಇರ್ತದೆ, ನನ್ನ ಅಕೌಂಟ್ ನಂಬರ್ ಬರುತ್ತೆ. ಅವಾಗ ನೀನು ಸೈ ಕೊಟ್ಟಾಗ ನೀನು ಹೋಗಿ ಈ ಚೆಕ್ಗೆ ಹಿಂದೆ ಸೈ ಮಾಡಿ, ಇನ್ನೊಂದು ಸೈ ಇರುತ್ತದೆ, ನಾನು ಮಾಡಿರ್ತೀನಿ, ನೀನು ಸೈ ಮಾಡಿ ಅಲ್ಲಿ ಬ್ಯಾಂಕಿಗೆ ಕೊಡ್ತೇನೆ, ಬ್ಯಾಂಕಿನ ಹಣವನ್ನು ಪಡಿಬಹುದು, ಹಣವನ್ನು ಪಡಿಬಹುದು. ಇನ್ನೊಂದು ಏನಿರ್ತದೆ ಅಂತಂದ್ರೆ ಶೆಲ್ಫ್ ಅಂತ ಹಾಕೋಬಹುದು. ಈಗ ನಾನು ತಗೋಬೇಕಾಗಿದೆ ಅಥವಾ ಹೆಸರಿಲ್ಲಪ್ಪ, ಯಾರೋ ಹೋಗಿ ತಗೋಬಹುದು, ನಂಜುಂಡ ಅಂತ ಹೆಸರು ನಂಜುಂಡನೇ ಹೋಗ್ಬೇಕು, ಬೇರೆ ಯಾರು ತಗೋಬೇಕಂದ್ರೆ ಶೆಲ್ಫ್ ಅಂತ ಬಂದು ನಿಂತ್ಕೊಳ್ಬೇಕಂದ್ರೆ ನೀವು ತಗೋಬಹುದು. ಸರಿ, ಇದು ಒಂದು ರೇಟ್. ಇನ್ನೊಂದು ಇದೇ ಚೆಕ್ಕಿಗೆ ಕ್ರಾಸ್ ಚೆಕ್ ಅಂತ ಬರುತ್ತೆ. ಈ ಎರಡು ಬೇರೆ ಹೊರಟಿದೆ ಅಂತಂದ್ರೆ ಯಾರ ಹೆಸರಲ್ಲೇ ಬರ್ತಿರ್ತೀವೋ ಅವ್ರ ಅಕೌಂಟಿಗೆ ಹೋಗುತ್ತೆ, ಅಕೌಂಟಿಗೆ ಹಂಗೆ ದುಡ್ಡು ಕೊಡಲ್ಲ, ಅದು ಕ್ರಾಸ್ ಚೆಕ್. ಅಂದ್ರೆ ಇದು ಚೆಕ್, ಇದು ಕೊಟ್ಟರೆ ಚೆಕ್ ಅನ್ನ ಏನಿದೆ, ಚೆಕ್ ಅನ್ನ ಹಣವನ್ನು ವಸೂಲಿ ಮಾಡುವುದು. ಇದೇ ಚೆಕ್ ಕೊಟ್ಟರೆ ಹಣ ವಸೂಲಿ. ಹುಂಡಿ ಅಂದ್ರೆ ಏನು? ಹುಂಡಿಯನ್ನ ನೆಕ್ಸ್ಟ್ ಪಾಯಿಂಟ್, ಹುಂಡಿಯನ್ನ ಸೋಡಿ ಮಾಡುವುದು ಅಂತ ಬರುತ್ತೆ. ಹುಂಡಿಯನ್ನ ಸೋಡಿ ಮಾಡುವುದು ಅಂತ ನೆಕ್ಸ್ಟ್ ಇಲ್ಲಿ ಬರ್ತೀರಾ ಅಂತೇಳಿ, ಹುಂಡಿಗಳನ್ನು ಸೋಡಿ ಮಾಡುವುದು. ಹುಂಡಿ ಅರ್ಥ ಬೇಕು. ಹುಂಡಿ ಅರ್ಥ ಏನು ಅಂತಂದ್ರೆ, ಈಗ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಕೋಟಿ ಇರ್ತದೆ, ಯಾರು ಉತ್ತರ ಪ್ರದೇಶದವನು. ಇಲ್ಲಿ ಬರ್ಬೇಕಾದ್ರೆ ದುಡ್ಡು ತರಕ್ ಆಗಿರಲ್ಲ. ಇಲ್ಲಿ ಬರ್ತಾನೆ, ಅಕಸ್ಮಾತ್ ಯಾವುದೋ ಒಂದು ವಸ್ತು ಇಷ್ಟ ಆಗುತ್ತೆ, ಆ ವಸ್ತು ತಗೊಂಡ್ಬರ್ತಾನೆ. ತಗೊಂಡು ಏನ್ ಮಾಡ್ಕೊತಾನೆ ಅಂದ್ರೆ ದುಡ್ಡು ಇಲ್ಲ. ಚೆಕ್ ಕೊಡಕ್ಕೆ ಚೆಕ್ ಏನಾಗಿದೆ ಅಂತಂದ್ರೆ ರೊಕ್ಕಿಲ್ಲ, ರೊಕ್ಕಿದ್ರೆ ಮಾತ್ರ ಚೆಕ್ ಕೊಡ್ಬೇಕಿಲ್ಲ, ಚೆಕ್ ಬೌನ್ಸ್ ಆಗ್ತದೆ. ಹಾಗಾಗಿ ಏನ್ ಮಾಡ್ತಾನೆ, ಅಂತರಿಗೆ ಕೆಲವೊಂದು ಹುಂಡಿಯನ್ನ ಪಡೆಯುವ ಕೋರ್ಟ್ನಲ್ಲಿ ವ್ಯವಹಾರ ಮಾಡೋದು. ಇನ್ನು 8 ದಿನದಲ್ಲಿ ರೊಕ್ಕ ಬರ್ತಿರ್ತದೆ. 8 ದಿನದಲ್ಲಿ ಯಾವುದೋ ಒಂದು ಅಕೌಂಟಿಗೆ ಅಮೌಂಟ್ ಜಮಾ ಆಗೋದಿರ್ತದೆ, ಗೊತ್ತಿದೆ ಅವನಿಗೆ 8 ದಿನದಲ್ಲಿ ಅಮೌಂಟ್ ಬರುತ್ತೆ. ಹಾಗಾಗಿ ಅವನು ಹುಂಡಿಯನ್ನ ಏನ್ ಮಾಡ್ಬೋದು, ಇದೇ ರೀತಿ ಚೆಕ್ ಟೈಪ್ ಇರುತ್ತೆ, ಅದು ಒಂದು ಫಾರ್ಮ್ಯಾಟ್ ಇರುತ್ತೆ. ಅದನ್ನ 50 ಲಕ್ಷ ಕೊಡ್ಬೇಕಾಗಿದೆ. ಈಗ ಯಾವುದೋ ಒಂದು ವಸ್ತುಗೆ 50 ಲಕ್ಷ ಕೊಟ್ಟು, ಆ 50 ಲಕ್ಷದ ಹುಂಡಿ ಅಂದ್ರೆ ಅದು ಚೆಕ್ ಟೈಪ್ ಇರುತ್ತೆ, ಚೆಕ್ ಅಲ್ಲ, ಅದು ಸ್ವಲ್ಪ ಬ್ಯಾಂಕ್ ಕೊಟ್ಟಿರ್ತಾರೆ. ಅದನ್ನೇನ್ ಮಾಡ್ಬೋದು ಅಂದ್ರೆ, ಯಾವುದೇ ಬ್ಯಾಂಕಿಗೆ ಹೋಗಿ ಅದನ್ನ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ನಿಮಗೆ ದುಡ್ಡು ಕೊಡ್ತಾರೆ. ಯಾವ ವ್ಯಕ್ತಿ ಕೊಟ್ಟ ಅದನ್ನ ಹುಂಡಿಯನ್ನ ಸೋಡಿ ಮಾಡೋದು. ಹುಂಡಿ ಅಂತಂದ್ರೆ ದೊಡ್ಡ ಶ್ರೀಮಂತರು ಕೋಟಿ ಮಾಡ್ತಾರೆ, ಅವರಿಗೆ ಒಂದು ಚೆಕ್ ಟೈಪ್ ಇರ್ತದೆ, ಖರೀದಿ ಮಾಡ್ತಾರೆ, ಅದನ್ನ ಅವರಲ್ಲಿ ಕೊಟ್ಟು ಆ ವಸ್ತುಗಳು ಈ ರೀತಿ ಬ್ಯಾಂಕ್ ಮಾಡ್ತಾರೆ. ಇಲ್ಲಪ್ಪ, ನನ್ನ ಬಿಸ್ನೆಸ್ ಮ್ಯಾನ್, ನನ್ನ ಕಡೆ ದುಡ್ಡಿಲ್ಲ, ಆ ವಸ್ತು ಬೇಕಾಗಿದೆ, ಅವಾಗ ನಾನು ಏನ್ ಮಾಡ್ಬಿಡ್ತೀನಿ, ಆ ಹುಂಡಿಯನ್ನ ನೀವು ಕೊಟ್ಟೆ. ನೀವು ಯಾವುದೇ ಬ್ಯಾಂಕಿಗೆ ಹೋಗಿ ಅದನ್ನು ಕೊಟ್ಟು ರೊಕ್ಕ ತಗೊಂಡ್ಬರ್ಬೋದು. ಇದನ್ನೇನಂತಂದ್ರೆ ಸೋಡಿ ಮಾಡೋದು. ಹುಂಡಿ ಅಂತಂದ್ರೆ ಆ ರೊಕ್ಕದ ಪರವಾಗಿ ನಾವು ಒಂದು ಪ್ರೋಗ್ ಈ ರೀತಿ ಇರುತ್ತೆ. ಹುಂಡಿಯನ್ನ ಸೋಡಿ ಮಾಡಿ. ನೆಕ್ಸ್ಟ್ ನೋಡಿ, ಭದ್ರತಾ ಕಪಾಟುಗಳನ್ನ ಬಾಡಿಗೆಗೆ ಕೊಡುವುದು. ಬ್ಯಾಂಕಿನ ಕಾಲ ಏನ್ ಸರ್ ಭದ್ರತಾ ಕಪಾಟ್? ಈಗ ನೋಡಿ, ಒಬ್ಬ ಯಾವ್ದೊಬ್ಬ ಶ್ರೀಮಂತ ಬಂಗಾರ ಇಟ್ಟಿರ್ತಾನೆ, ಎಲ್ಲ ಊರಿಗೆ ಹೋಗಿರ್ತಾರೆ, ಕಳುವಾಗಿ ಬಿಡ್ತದೆ, ಅವಾಗ ಯಾರಿಗೆ ಹೋಗ್ಬಿಡುದು. ಅಂದ್ರೆ ಕಳುವಾಗಿ ನೋಡ್ಕೋಬೇಕಂತಂದ್ರೆ ದೊಡ್ಡ ಎಲ್ಲ ಬ್ಯಾಂಕ್ಗಳಲ್ಲಿ ಭದ್ರತಾ ಕಪಾಟ್. ಆ ಭದ್ರತಾ ಕಪಾಟಲ್ಲಿ ಏನಿರುತ್ತೆ, ನೀವು ಅಕೌಂಟ್ ಅಂತ ತೆಗೆದು ನೀವು ಒಂದು ಆ ಕಪಾಟಿನಲ್ಲಿ ದೊಡ್ಡ ಟ್ರೆಜರ್ ಇರ್ತದೆ, ಅದರಲ್ಲಿ ನಿಮಗೊಂದು ಖಾನಿ ಅಥವಾ ಒಂದು ಕೊಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ನಿಮ್ಮ ವಸ್ತುಗಳನ್ನ, ಬೆಲೆ ಬಾಳುವ ವಸ್ತುಗಳನ್ನ, ಬಂಗಾರ ಇರ್ಬೋದು, ರೊಕ್ಕ ಇರ್ಬೋದು, ಅಲ್ಲಿ ಇಟ್ಟು ಎಷ್ಟು ಇಟ್ಟೇವಿ ಅನ್ನೋದನ್ನ, ಎಷ್ಟು ಬೆಲೆ ಬಂಗಾರ ಇಟ್ಟಿದ್ದೇವೆ, ಎಷ್ಟು ದುಡ್ಡು ಇಟ್ಟಿದ್ದೇವೆ ಅನ್ನೋದನ್ನ ಅಲ್ಲಿ ಒಂದು ಪೇಪರ್ ಕೊಡ್ತಾರೆ. ಅದರಲ್ಲಿ ಮ್ಯಾನೇಜರ್ ಸೈನ್ ಮಾಡಿ ಕೊಡ್ತಾರೆ, ನೀವು ಸೈನ್ ಮಾಡಿರ್ತೀರಿ. ನಿಮ್ಮ ಕಡೆ ಒಂದಿರುತ್ತೆ, ಇದು ಯಾರು ಇಟ್ಟಿರ್ತಾರೋ ಅವ್ರ ಕಡೆ ಒಂದಿರುತ್ತೆ, ಅಲ್ಲಿ ಬ್ಯಾಂಕಲ್ಲಿ ಒಂದಿರುತ್ತೆ. ಹೌದಾ? ಹಂಗಾರೆ ಅಲ್ಲಿ ಇಟ್ಟರೆ ಗೌರ್ಮೆಂಟ್ಗೆ ಏನ್ ಮಾಡ್ಬೇಕಾಗುತ್ತೆ, ದಾಖಲೆ ಕೊಡ್ಬೇಕಾಗುತ್ತೆ, ಟ್ಯಾಕ್ಸ್ ಕಟ್ಟಬೇಕು. ಹೀಗೇನಾಗುತ್ತೆ ಅಂದ್ರೆ ಅಲ್ಲಿ ಇಟ್ಟು ಬರೋದ್ರಿಂದ ಯಾವುದೇ ಕಳುವಾಗಲ್ಲ. ತರಬೇಕು ಅಂತಂದ್ರೆ ನೀವು ಹೋಗಿ ಅಲ್ಲಿ ತಪ್ಪು ಬರ್ಬೇಕಂದ್ರೆ ಬ್ಯಾಂಕ್ ಮ್ಯಾನೇಜರ್ ಕಟ್ಕೊಂಡು ಕಟ್ಕೊಂಡು ಲಾಕ್ ಎರಡು ಇಬ್ಬರು ಕಡೆ ಬಂದಿರ್ತೀವಿ. ಸರಿ, ಈ ರೀತಿ ಲಾಕ್ ಇರುತ್ತೆ. ನೀವು ಬ್ಯಾಂಕ್ ಮ್ಯಾನೇಜರ್ ಮಿಸ್ಯೂಸ್ ಮಾಡಕ್ ಬರಲ್ಲ, ಯಾಕಂದ್ರೆ ನಿಮ್ ಕಡೆ ಒಂದು ದುಡ್ಡು ಕೊಟ್ಟಿರ್ತಾರೆ. ಹೌದಾ? ಅದ್ರ ಬಂಗಾರ ಇಟ್ಟಿದ್ದು ಸಹ ತಕ್ಕೊಂಡ್ಬರ್ಬೋದಲ್ಲ, ದುಡ್ಡು ಇಟ್ಟಿದ್ದು ತಕ್ಕೊಂಡ್ಬೋದಲ್ಲ, ನಮ್ಮ ಇಲ್ಲ. ಅದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚೇಟಿಯಾಗಿ ಎಲ್ಲ ದಾಖಲೆ. ಹೀಗೆ ಅಲ್ಲಿ ಬ್ಯಾಂಕ್ ಇಡೋದಕ್ಕೇನಂದ್ರೆ ಭದ್ರತಾ ಕಪಾಟಗಳು. ಹಣವನ್ನು ಇಡಬಹುದು, ಬಂಗಾರವನ್ನು ಇಡಬಹುದು, ಅಥವಾ ಬೇರೆ ಬಾಳುವ ವಸ್ತುಗಳನ್ನ ಇಡಬಹುದು. ಅದಕ್ಕೆ ಭದ್ರತಾ ಕಪಾಟ ಬ್ಯಾಂಕ್ ಒದಗಿಸ್ತದೆ.
ನೆಕ್ಸ್ಟ್ ಏನಿದೆ, ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ. ವಿದೇಶಿ ವ್ಯವಹಾರ ಅಂತಂದ್ರೇನು? ಉದಾಹರಣೆಗೆ ಅಮೆರಿಕದವನು ನಮ್ಮ ಭಾರತಕ್ಕೆ ಬರ್ತಾನೆ, ಅಮೆರಿಕದ ಹಣ ನಮ್ಮ ದೇಶದಲ್ಲಿ ನಡೆಯೋದಿಲ್ಲ. ಅಮೆರಿಕದಲ್ಲಿ ಯಾವುದಿದೆ ಹಣ? ಡಾಲರ್, ನಮ್ದು ರೂಪಾಯಿ. ಹಾಗಾದ್ರೆ ನಮ್ಮಲ್ಲಿ ರೂಪಾಯಿ ರೊಕ್ಕ ಕೊಟ್ಟರೆ ಏನಾರ ಚಾ ಕೊಡ್ತಾರೆ, ಏನಾರ ಸಾಮಾನು ಕೊಡ್ತಾರೆ. ನೀವು ಡಾಲರ್ ಕೊಡೋದ್ರೆ ನಡೆಯೋದು ಅಂತ ಬರ್ತದೆ. ಅಂದ್ರೆ ಆ ವ್ಯಕ್ತಿ ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಬ್ಯಾಂಕ್ಗಳಿಗೆ ಹೋಗಿ ಡಾಲರ್ಗಳನ್ನು ಕೊಟ್ಟು ಎಷ್ಟು ಬೇಕಷ್ಟು ರೊಕ್ಕ ತಗೊಂಡು, ಆ ಡಾಲರ್ ಎಷ್ಟು ಬರ್ತದೋ ಆ ರೊಕ್ಕ ತಗೊಂಡು ಅವ ಇಲ್ಲೆಲ್ಲ ಅಡ್ಡಾಡ್ಕೊಂಡು ಏನೇನು ಬೇಕು ತಗೊಂಡು ಪ್ರವಾಸ ಮಾಡಿಕೊಂಡು ಹೋಗ್ಬೇಕಾದಾಗ ಮತ್ತೆ ರೊಕ್ಕ ಉಳಿಬೇಕು ಕೊಡೋದು, 10,000 ರೂಪಾಯಿ ಉಳಿತು. ಅದನ್ನ ಮತ್ತೆ ಕಟ್ಟಿ ಡಾಲರ್ ತಗೊಂಡು ಹೋಗ್ತಾನೆ. ಇದು ವಿದೇಶಿ ವ್ಯವಹಾರ ಮಾಡುವಂತ ಬ್ಯಾಂಕಿನ ಕೆಲಸ, ಬ್ಯಾಂಕಿಗೆ ಮಾಡೋದು ಸರಿ ಇರುತ್ತೆ. ನೆಕ್ಸ್ಟ್, ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಸುಪರ್ದಿಗಳಲ್ಲಿ, ಅಂದ್ರೆ ಬಂಗಾರವನ್ನ ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡು ಅದಕ್ಕೆ ಬೇಕಾದಂತ ಅದನ್ನು ಕೊಡೋದ, ಸ್ಲಿಪ್ ಕೊಡ್ತದ, ಎಷ್ಟು ಇಟ್ಟಿದ್ದೀವಿ ಅಂತ ದುಡ್ಡು ಇಟ್ಟಿದ್ದನ್ನ ದುಡ್ಡಿಗೆ ಬಾಂಡ್ ಕೊಡ್ತದ, ಎಷ್ಟು ವರ್ಷ ಇಟ್ಟಿದ್ದೀವಿ. ಇದು ಬ್ಯಾಂಕಿನ. ಇನ್ನು ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು. ಸಾಲ ಪತ್ರಗಳನ್ನು ಅಂತಂದಂಗೆ, ಈ ಉದಾಹರಣೆಗೆ ಬ್ಯಾಂಕಲ್ಲಿ ಸಾಲ ತಗೊಂಡಿರಿ, ಸಾಲ ತಗೊಂಡ್ರೆ ಎಷ್ಟು ತಂದಿರಿ ಅನ್ನೋದು ಒಂದು 8 ತಿಂಗಳನ್ನು ಅಥವಾ 2 ತಿಂಗಳು ಮಾಡ್ಕೊಡ್ತೀವಿ. ಅದಕ್ಕೆ ದುಡ್ಡು ಕೊಡ್ತಾರೆ, ಇಷ್ಟು ಸಾಲ ತಗೊಂಡಿರಿ, ಇಷ್ಟು ಬಡ್ಡಿ ಆಗುತ್ತೆ, ಇಷ್ಟು ದಿವಸಕ್ಕೆ ನೀವು ಮರುಪಾವತಿ ಮಾಡಬೇಕು ಎಲ್ಲಕ್ಕೆ ಸಂಬಂಧಪಟ್ಟ ಸಾಲಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ನಿಮಗೂ ತಿಳ್ಕೊಂಡು. ಈಗ ಬಂಗಾರ ಇಟ್ಟು ತೆಗೆದುಕೊಂಡಲ್ಲ, ಬಂಗಾರ ಇಟ್ಟು ನಿಮ್ಮ ತಂದೆಯವರು ದುಡ್ಡು ತರ್ತಾರೆ, ಎಷ್ಟು ಇಟ್ಟು ತಂದ್ರೆ ಒಂದು 50,000 ಎಷ್ಟು ತಂದು ಕೆಲಸದ ಒತ್ತಡದಲ್ಲಿ ಮರೆತುಬಿಟ್ಟು ಒಂದು ಕಾರ್ಡ್ ಕೊಡ್ತಾರೆ. ನೀವು ಏನೇನು ಇಟ್ಟಿದ್ದೀರಿ, ದಯಾ ಸರಗಳನ್ನು ಇಟ್ಟಿದ್ದೀರಿ, ಉಂಗುರ ಇಟ್ಟಿದ್ದೀರಿ, ಎಷ್ಟು ತೊಲೆ ಇಟ್ಟಿದ್ದೀರಿ, ಎಷ್ಟು ಹಣವನ್ನು ಪಡೆಯಿರಿ ಮತ್ತು ಅದಕ್ಕೆ ಯಾವಾಗ ಬಿಡಿಸ್ಕೋಬೇಕು ಎಲ್ಲ ಹೊರತು ಸೀರೆ ಹಾಕಿ ಸಾಲಕ್ಕೆ ಏನ್ ಮಾಡೋದು ಅಂತಂದ್ರೆ ಇಲ್ಲಿ ಸೂಪರ್ ಇಟ್ಟುಕೊಂಡು ಅದಕ್ಕೆ ಪತ್ರವನ್ನು ಕೊಡಬಹುದು. ಇನ್ನು ಲಾಸ್ಟ್ ಒನ್, ಸರ್ಕಾರದ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು. ಸರ್ಕಾರದ ಹಣಕಾಸನ್ನು ಇವರೇ ನಿರ್ವಹಿಸ್ತಾರೆ ಅಂತಂದ್ರೆ, ಸರ್ಕಾರಕ್ಕೆ ನೀವೇನೋ ದುಡ್ಡು ಕಟ್ಟೋದಿದೆ. ಈಗ ಯಾವುದು RTO ಆಫೀಸಲ್ಲಿ ಅಥವಾ RTO ಏನೋ ಕೇಸ್ ಹಾಕಿದ್ರು ದಂಡ ಕಟ್ಟಬೇಕು, ಅಥವಾ ಯಾವುದೊಂದು ದಂಡ ಹಾಕಿದ್ದಾರೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿದೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಅವ್ನು ಒಯ್ದು ನೀವೇನು ಮಾಡ್ತೀವಿ ಅಂದ್ರೆ ಬ್ಯಾಂಕಲ್ಲಿ ಕಟ್ತೀರಿ, ಮತ್ತು ಸರ್ಕಾರ ಕಟ್ಟೋದನ್ನ ಬ್ಯಾಂಕಲ್ಲಿ ಕಟ್ತೀವಿ, ಸರ್ಕಾರ ಕಟ್ಟೋದಿಲ್ಲ. ಇನ್ನು ಸರ್ಕಾರ ಜನರಿಗೆ ರೊಕ್ಕ ಕೊಡಬೇಕಾಗುತ್ತೆ. ಯಾವುದನ್ನ ಈಗ ಬೆಳೆ ನಾಶ ಆಯಿತು, ಬೆಳೆ ನಾಶಕ್ಕೆ ಪರಿಹಾರ ಬಂತು, ಸರ್ಕಾರದ ಹಣವನ್ನ ಜನರಿಗೆ ಮುಟ್ಟಿಸ್ಬೇಕು, ಅವ್ರ ಅಕೌಂಟಿಗೆ ಜಮಾ ಮಾಡಬೇಕು. ಸರ್ಕಾರದ ಹಣಗಳನ್ನ ಜನರಿಗೆ ಮುಟ್ಟಿಸ್ಕೊಂಡು ನಾವು ಸರ್ಕಾರ ಕಟ್ಟೋದನ್ನ ಬ್ಯಾಂಕಿಗೆ ಕಟ್ತೀವಿ. ಇದನ್ನ ಏನಂತ ಕರೀತಾರ ಅಂತಂದ್ರೆ ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನ ನಿರ್ವಹಿಸುವುದು. ಇದು ನಂಗೆ ಇಷ್ಟೆಲ್ಲ ತಿಳ್ಕೊಳ್ಬೇಕು. ಒಂದು ಕಪಾಟ ಆಗಿರ್ಬೋದು, ಚೆಕ್ ಆಗಿರ್ಬೋದು, ಮುಂಡಿ, ಇವುಗಳನ್ನ ಕೊಡೋದು ಬ್ಯಾಂಕಿನ ಕಾರ್ಯಗಳು. ಓಕೆ, ಮೂರನೇ ತಂಡ ಏನು ವಹಿಸಿದ್ವಿ ನಾವೀಗ, ಬ್ಯಾಂಕು ಮತ್ತು ಜನರ ಸಂಬಂಧಗಳ ಬಗ್ಗೆ. ಏನು ಸಂಬಂಧ ಇದೆ? ಬ್ಯಾಂಕರಿಗೂ ಮತ್ತು ಗ್ರಾಹಕರಿಗೂ ಇರುವ ಸಂಬಂಧ ಸಾಮಾನ್ಯ ಸಂಬಂಧ. ಇದು 3 ವಿಧಗಳಿಂದ ಕೂಡಿದೆ. ಪ್ರಾಥಮಿಕ ಸಂಬಂಧ ಸಾಲಿಗ ಮತ್ತು ಸಾಲಗಾರನ ಸಂಬಂಧದಂತೆ, ಸಹಾಯಕ ಅಥವಾ ಉಪಕಾರ ಸಂಬಂಧ ಧರ್ಮಶ್ರೀ ಅಥವಾ ನಿಕ್ಷೇಪದಾರಿ ಮತ್ತು ಪ್ರಯೋಜನಕಾರಿಯ ನಡುವಿನ ಸಂಬಂಧ, ಕಾರಬಾರಿ ಅಥವಾ ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ, ವಿಶೇಷ ಸಂಬಂಧ ಚೆಕ್ಕುಗಳನ್ನು ಮುನ್ನಡೆ ಮಾಡುವುದು, ಗ್ರಾಹಕರ ಲೆಕ್ಕಗಳ ಗೌಪ್ಯತೆ ಕಾಪಾಡುವುದು. ಕೇವಲ ಹಣ ಕೊಡೋದು, ಸಾಲ ಕೊಡೋದು ಅಷ್ಟೆಲ್ಲ ಕೆಲಸ. ಬ್ಯಾಂಕಿಗೂ ಮತ್ತು ಈ ಗ್ರಾಹಕರಿಗೂ ಸಂಬಂಧಗಳು 2 ರೀತಿಯ ಸಂಬಂಧಗಳು. ಒಂದು ಸಾಮಾನ್ಯ ಸಂಬಂಧ ಅಂತ ಹೇಳೋನು, ಅಂದ್ರೆ ವಿಶೇಷ ಸಂಬಂಧ. ಸಾಮಾನ್ಯ ಸಂಬಂಧದಲ್ಲಿ ಏನು? ಸಾಲಗಾರ ಸಂಬಂಧ, ಸಾಲ ಕೊಟ್ಟ ಸಾಲ ಕೊಟ್ಟ ಇಷ್ಟ. ಸೆಕೆಂಡ್ ಏನಿದೆ, ಸಹಾಯಕ ಅಥವಾ ಉಪಕಾರ ಸಂಬಂಧ, ಸಹಾಯ ಮಾಡೋದು. ಏನು ಸಹಾಯ? ನೀವು ರೊಕ್ಕನ ಬೇರೆ ಬೇರೆ ಕಡೆ ಹಾಕಿ ದುಡಿಸಿ ನಿಮಗೆ ಬಡ್ಡಿ ಬರಂಗ್ ಮಾಡೋದು. ಇವಾಗ ಕೊಟ್ಟು ಸಾಲಗಾರ ಸಂಬಂಧ. ಅದೆಲ್ಲ ಬೇರೆ ಬೇರೆ ಸೌಲಭ್ಯಗಳು ಬರ್ತವೆ, ಬೇರೆ ಬೇರೆ ಅವಕಾಶಗಳು ಬರ್ತವೆ, ಅವುಗಳಿಗೆ ಹಾಕಿ ಲಾಭ ಮಾಡ್ಕೊಳ್ಳಿ. ಇದು ಸಹಾಯ ಮಾಡಿದಂಗೆ. ಇನ್ನು ಕಾರಬಾರಿ ಅಥವಾ ನಿಯೋಗಿ ಸಂಬಂಧ.
ನಿಯೋಗಿ ಅಂತಂದ್ರೆ ಕೆಲವೊಂದು ಸೌಲಭ್ಯಗಳನ್ನ ಮಾಡಿದ್ರೆ ನಿಮಗೆ ಅಂದ್ರೆ ಯಾವುದೋ ಒಂದು ಇನ್ಶೂರೆನ್ಸ್ ಮಾಡ್ತೀರಿ ಅಥವಾ ಬ್ಯಾಂಕಿನ ಇನ್ಶೂರೆನ್ಸ್ ಇರ್ತವೆ ಬ್ಯಾಂಕಿನ ಅವುಗಳನ್ನು ಮಾಡಿಸಿದ್ರೆ ನಿಮಗೆ ಬೆನಿಫಿಟ್ಗಳು ಬರ್ತವೆ. ಅವುಗಳನ್ನು ಕರೆಸಿ ಕೇಳಿ ಸಹಾಯ ಮಾಡಿ. ಈ ರೀತಿ ವಿಶೇಷ. ಇನ್ನು ವಿಶೇಷ ಸಂಬಂಧದಲ್ಲಿ ಏನಿದೆ? ಚೆಕ್ಗಳನ್ನು ಮನ್ನಣೆ ಮಾಡುವುದು. ಚೆಕ್ ಬಂದಿದ್ದನ್ನು ತಗೋದಿರಬಹುದು, ಅದರ ಸಹಿತ ಚೆಕ್ಗಳನ್ನು ಮನ್ನಣೆ ಮಾಡುವುದು. ಗ್ರಾಹಕರ ಲೆಕ್ಕಗಳನ್ನು ಗೌಪ್ಯವಾಗಿರೋದು. ಯಾವ ಬ್ಯಾಂಕು ಇಷ್ಟೇ ಹಣ ಇಲ್ಲದೆ ಯಾರು ಹೇಳಲ್ಲ, ನೀವೇ ಹೋಗ್ಬೇಕು. ನಿಮ್ಮ ತಾಯಿನೂ ಸಹಿತಲ್ಲ, ನಿಮ್ಮ ತಂದೆಯೂ ಸಹಿತಲ್ಲ. ಇದು ನಿಯಮ ಇದೆ. ಆ ಖಾತೆದಾರಿಗೆ ಮಾತು ಕೇಳ್ತಾರೆ. ಉದಾಹರಣೆಗೆ ನನ್ನ ಖಾತೆಗೆ ಎಷ್ಟಿದೆ ಅಂತ ಹಣ ನನ್ನ ಹೆಂಡತಿಗೂ ಹೇಳೋದು ಅಲ್ಲ. ಹೀಗೆ ಏನಾಗಿದೆ ಅಂತಂದ್ರೆ ಬ್ಯಾಂಕು ಉತ್ತಮವಾದ ಸಂಬಂಧವನ್ನ ಇಟ್ಕೊಂಡಿದೆ. ಸರಿ, ಇಷ್ಟುವರೆಗೂ ಹೇಳಿದ್ವಿ ನಾವು. ಸರ್, ಹಣವನ್ನ ಜಮಾ ಹೇಗೆ ಮಾಡ್ಬೇಕ್ರಿ? ಚೆಕ್ಕಿಂಗ್ ಒಂದು ಹೇಳಿದೆ ನಾನು. ಇಲ್ಲ ಜಮಾ ಸ್ಲಿಪ್ ಅಂತ ಒಂದು ಮಕ್ಕಳಿಗೆ ಈ ರೀತಿ ಇರುತ್ತೆ. ಜಮಾ ಸ್ಲಿಪ್ ನೀವು ಹೋಗ್ಬೇಕಾಗುತ್ತೆ ಬ್ಯಾಂಕಿಗೆ ಹೋದಾಗ ಹಣವನ್ನ ಜಮಾ ಮಾಡೋದು ಹೇಗೆ? ನಿಮ್ಮ ಇಲ್ಲಿ ಏನಿದೆ ಅಂತಂದ್ರೆ ಖಾತೆಯ ಸಂಖ್ಯೆ ಬರಲಿಕ್ಕೆ ಈ ಕಾಲಮ್ ಇದೆ, ಕಾಣಿಸಲ್ಲ? ಖಾತೆ ಬರಲಿಕ್ಕೆ ನಿಮ್ಮ ಖಾತೆ ಸಂಖ್ಯೆ ಬರೀಬೇಕು. ಎಷ್ಟು ನಿಮ್ಮ ಹೆಸರು ಬರೀಬೇಕು, ಇಲ್ಲಿ ಹಣ ಬರೀಬೇಕು. ಇಲ್ಲಿ ಟೋಟಲ್ ಸಹಿ ಹಾಕಬೇಕು. ಅದೇ ರೀತಿ ಕಾಲಮ್ ಇಲ್ಲಿ ಹಾಕಬೇಕು. ನಿಮ್ಮ ಖಾತೆ ಸಂಖ್ಯೆ ಬರೀಬೇಕು, ನಿಮ್ಮ ಹೆಸರು ಬರೀಬೇಕು, ಎಷ್ಟು ಹಣ ಅಂತ ಹೇಳಿ ಬರೀತೀರಿ. ಇಲ್ಲಿ ಅಮೌಂಟ್ ಕಾಣಿಸ್ತೀರಿ. ಕಾಣಿಸಿ ಏನ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಸಹಿ ಇರ್ತದ. ಇದನ್ನ ಬ್ಯಾಂಕಲ್ಲಿ ಕೊಟ್ಟಾಗ ಆ ಬ್ಯಾಂಕ್ ಏನ್ ಮಾಡುತ್ತೆ? ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡ್ತೈತಿ. ಸರಿ, ಹಾಗಾದ್ರೆ ಇಲ್ಲಿವರೆಗೂ ನಾವೇನಾದ್ರು ಮಾಡಿದ್ವಿ? ಬ್ಯಾಂಕಿನ ಕಾರ್ಯ ಫಸ್ಟ್ ಏನ್ ಮಾಡಿದ್ವಿ? ಬ್ಯಾಂಕ್ ಅಂದ್ರೆ ಏನು ಅಂತ ಮಾಡಿದ್ವಿ? ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕಿನ ಮತ್ತು ಗ್ರಾಹಕರ ನಡುವಿನ ಸಂಬಂಧಗಳ ಬಗ್ಗೆ ಇನ್ನು ಉಳಿದ ವಿಷಯಗಳನ್ನ ಮುಂದಿನ ಅವಧಿಯಲ್ಲಿ ನೋಡೋಣ. ಹಾಗಾದ್ರೆ ಈಗ ಕೆಲವೊಂದು ಏನಂತಂದ್ರೆ ಬ್ಯಾಂಕ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಯಾವ ಭಾಷೆಯಿಂದ ಬಂದಿದೆ? ಇಟಲಿಯ ಯಾವ ಪದ? ಬ್ಯಾಂಕೋ. ಇಟಲಿಯ ಬ್ಯಾಂಕೋ ಎಂಬ ಪದದಿಂದ ಬಂದಿದೆ. ಫ್ರೆಂಚಿನ ಬ್ಯಾಂಕೋ ಮತ್ತು ಬ್ಯಾಂಕ್ ಅಂದ್ರೆ ಏನಂತ? ಬೆಂಚ್. ಎಂತ ಬೆಂಚು? ಅದೇ ಎಂತ ಟೇಬಲ್? ಹಣವನ್ನು ವ್ಯವಹಾರ ಮಾಡುವ ಟೇಬಲ್ ಎಂದರ್ಥ. ಓಕೆ, ಹಾಗಾದ್ರೆ ಈ ಬಾವುಟ ಇದು ಏನನ್ನ ತೋರಿಸ್ತದ? ಇದೇನು? ಗುಣಲಕ್ಷಣಗಳಲ್ಲಿ ಇವುಗಳ ಸರಿ ಜೋಡಿಸ್ಬೇಕೀಗ. ಗುಣಲಕ್ಷಣಗಳು ಇದೇನು? ಹಣದ ಇದು ಬ್ಯಾಂಕ್ ವ್ಯಕ್ತಿ ಆಗಿರಬಹುದು, ಕಂಪನಿ ಆಗಿರಬಹುದು, ಸಂಸ್ಥೆ ಆಗಿರಬಹುದು. ಸರಿ, ಆನಂತರ ಇದು ಠೇವಣಿಯನ್ನ ಅಂಗೀಕರಿಸುವುದು. ಇದು ವೆರಿ ಗುಡ್, ಸಾಲವನ್ನ ಕೊಡುವುದು. ನೆಕ್ಸ್ಟ್ ಇದು ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು. ನೆಕ್ಸ್ಟ್ ಇದು ಏಜೆಂಟ್ ಆಗಿ ಕಾರ್ಯನಿರ್ವಹಿಸುವುದು. ನೆಕ್ಸ್ಟ್ ಇದು ಲಾಭ ಮತ್ತು ಸೇವೆ. ನೆಕ್ಸ್ಟ್ ಹೀಗೆ ಇವು ಏನಂತಂದ್ರೆ ಗುಣಲಕ್ಷಣಗಳು. ಅಂದ್ರೆ ಇಲ್ಲಿವರೆಗೆ ನೀವು ಬ್ಯಾಂಕಿನ ವಿಚಾರ ತಿಳ್ಕೊಂಡಿದ್ರಿ. ನಾಳೆಗೆ ಮನೆ ಕೆಲಸ ಏನ್ ಮಾಡಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿರುವಂತ ವಿವಿಧ ಬ್ಯಾಂಕುಗಳು ಯಾವುವು ಮತ್ತು ಬ್ಯಾಂಕಿನ ಬ್ಯಾಂಕ್ ಯಾವುದು, ಕೇಂದ್ರ ಬ್ಯಾಂಕ್ ಯಾವುದು, ಅದು ಯಾವಾಗ ಸ್ಥಾಪನೆ ಆಯಿತು ಎಂಬುದನ್ನ ನೀವು ಪಟ್ಟಿ ಮಾಡ್ಕೊಂಡು ಮಾಡಬೇಕು. ನಾಳೆಗೆ ಮುಂದಿನ ಪಾಠವನ್ನ ಮುಂದುವರಿಸೋಣ. ಓಕೆ, ಥ್ಯಾಂಕ್ ಯು.